ನಮಸ್ಕಾರ ಎಲ್ರಿಗೂ, ಹೇಗಿದ್ದೀರಾ? ವರ್ಷಿತಾ ಪೂಜಾ ಯೂಟ್ಯೂಬ್ ಚಾನಲಿಗೆ ಸ್ವಾಗತ ಸುಸ್ವಾಗತ. ಇವತ್ತು ಗಜ್ಬಜೆ ಅನ್ನೋದನ್ನು ಹೇಗೆ ಮಾಡೋದು ಅಂತ ತಿಳ್ಕೊಂಬರೋಣ ಬನ್ನಿ. ಮೊದಲಿಗೆ 1-2 ಆಲೂಗೆಡ್ಡೆ, ಆಮೇಲೆ ಕೆಸುವಿನ ದಂಟು, ಇದಾದಮೇಲೆ ಕೇರಳ ಗೆಡ್ಡೆ 1-2, ದೊಡ್ಡ ಗಾತ್ರದ ಹರವೆ ದಂಟು 2 ಮೂಲಂಗಿ, 1/4 kg ಆಗುವಷ್ಟು ತೊಂಡೆಕಾಯಿ, ಇಷ್ಟು ಬೇಕಾಗಿರುವಂತಹ ತರಕಾರಿಗಳು. ತರಕಾರಿಗಳನ್ನು ಹೆಚ್ಚಬೇಕಾದ್ರೆ ತೀರಾ ಚಿಕ್ಕದಾಗಿ ಹೆಚ್ಕೋಬೇಡಿ, ದೊಡ್ಡ ಗಾತ್ರದಲ್ಲೇ ಇರಲಿ. ಇವಾಗ ಇನ್ನೊಂದು ಬಾಣಲೆಯಲ್ಲಿ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಕರಿಬೇವು ಮತ್ತು ಮೆಣಸನ್ನು ಮಾತ್ರ ಹುರ್ಕೋಬೇಕು. ಇದಾದಮೇಲೆ 1-2 ಕಾಯಿ ತುರಿ, ಆಮೇಲೆ ಅದಕ್ಕೆ ಸ್ವಲ್ಪ ಅರಿಶಿನ, ಆಮೇಲೆ ಒಂದು ನಿಂಬೆ ಗಾತ್ರದಷ್ಟು ಹುಳಿ, ಆಮೇಲೆ ಇವಾಗ ಹುರ್ಕೊಂಡಿಟ್ಟಿರುವಂತಹ ಮೆಣಸು ಹಾಗೂ ಕರಿಬೇವನ್ನ ಕಾಯಿ ತುರಿಗೆ ಸೇರಿಸ್ಕೊಂಡು ಒಂದು ಸ್ವಲ್ಪ ಹಿಂಗನ್ನ ಸೇರಿಸ್ಕೊಂಡು ತರಿಯಾಗಿ ರುಬ್ಕೊಳ್ಳಿ. ಇವಾಗ ಇನ್ನೊಂದು ಪಾತ್ರೆಯಲ್ಲಿ ನೀರನ್ನ ಕಾಯಿಸೋಕೆ ಇಟ್ಬಿಟ್ಟು ಹೆಚ್ಕೊಂಡಿಟ್ಟಿರುವಂಥ ಎಲ್ಲ ತರಕಾರಿಗಳನ್ನು ಸೇರಿಸಿ ಸ್ವಲ್ಪ ಬೇಯೋಕ್ಕಿಡಬೇಕು. ಇವಾಗ 1/4 ಭಾಗದಷ್ಟು ಬೆಂದಿದೆ ಅಂತಾಗಿರಬೇಕಾದ್ರೆ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ಕೋಬೇಕು. ನಂತರ ಇದಕ್ಕೆ ರುಬ್ಬಿಟ್ಟಿರೋ ಮಿಶ್ರಣನ ಸೇರಿಸ್ಕೊಂಡ್ಬಿಟ್ಟು ಕುದಿದ ರುಬ್ಬಿಡಬೇಕು. ಇವಾಗಂತೂ ಆಲ್ಮೋಸ್ಟ್ ಆಗಿದೆ. ಫೈನಲಿ ಇದಕ್ಕೊಂದು ಒಗ್ಗರಣೆ ಕೊಟ್ಬಿಡೋಣ ಬನ್ನಿ. ತೆಂಗಿನೆಣ್ಣೆ, ಸಾಸಿವೆ, ಕರಿಬೇವನ್ನ ಮಾತ್ರ ಉಪಯೋಗಿಸ್ತಾ ಇದ್ದೇನೆ. ಇನ್ನು ಮುಂದಕ್ಕೆ ಹೆಚ್ಚಿನ ರೆಸಿಪಿಗಳೊಂದಿಗೆ ನಿಮ್ಮ ಮುಂದೆ ಬರ್ತಾ ಇದ್ದೇನೆ. ಈ ವಿಡಿಯೋ ಇಷ್ಟ ಆಗಿದ್ದಲ್ಲಿ